ನೋಡಿ 7th one ಏನ್ ಕೊಟ್ಟಿದ್ದಾರೆ, ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ಫೈಂಡ್ ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಅಂತ ಕೊಟ್ಟಿದ್ದಾರೆ. ನೋಡಿ, ದ ಡಯಾಮೀಟರ್ ಆಫ್ ಮೂನ್, ಸಪೋಸ್ ಇದು ಮೂನ್ ಅನ್ಕೊಳ್ಳಿ, ಇದು ಅರ್ತ್ ಅನ್ಕೊಳ್ಳಿ. ಓಕೆ, ಅವ್ರೇನ್ ಹೇಳಿದ್ರೆ ಡಯಾಮೀಟರ್ ಆಫ್ ದ ಮೂನ್, ಡಯಾಮೀಟರ್ ಅಂತಂದ್ರೆ ಗೊತ್ತಲ್ವಾ, ಈ ಡಯಾಮೀಟರ್ ಏನಿದೆ ಅಲ್ಲ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್ ಅಂತ ಕೊಟ್ಟಿದ್ದಾರೆ. ಈ ಅರ್ತ್ ಡಯಾಮೀಟರ್ ಎಷ್ಟಿದೆನೋ ಅದರಲ್ಲಿ 1/4 ಇದೆ. ಅಂದ್ರೆ ಇದು 4 ಇದ್ರೆ ಇದು 1 ಇರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ಹೇಳಿದ್ದಾರೆ. ಈಗ ಏನ್ ಕೇಳಿದರೆ, ಫೈಂಡ್ ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಅಂದ್ರೆ ನೋಡಿ, ನಮ್ಗೆ ಡಯಾಮೀಟರ್ ಆದ್ರೂ ಒಂದೇ, ರೇಡಿಯಸ್ ಅಂದ್ರೂ ಒಂದೇ ಅಲ್ವಾ. ಅಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್ ಇರುತ್ತೆ. ಡಯಾಮೀಟರ್ ಯಾವಾಗ್ಲೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಹೇಳ್ತೀವಿ, ಡಯಾಮೀಟರ್ ಅಲ್ಲಿ ಹಾಫ್ ಇರುತ್ತೆ ಅಂತ ಹೇಳ್ತೀವಿ ಅಲ್ವಾ. ಸೊ ನಮ್ಗೆ ಯಾಕೆ ರೇಡಿಯಸ್ ತಗೋತೀವಿ ಅಂದ್ರೆ ನಮ್ಗೆ ಫಾರ್ಮುಲಾ ಇರೋದು ರೇಡಿಯಸ್ ಇಂದನೇ ಅಲ್ವಾ. ಸರ್ಫೇಸ್ ಏರಿಯಾದು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮ್ಗೆ ರೇಡಿಯಸ್ ಬೇಕು. ಸೊ ಅದಕ್ಕೆ ನಾವು ರೇಡಿಯಸ್ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ನಾವು ಏನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೊಳ್ಳೋಣ. ನೋಡಿ, ಲೆಟ್ ದ ರೇಡಿಯಸ್ ಆಫ್ ದ ಮೂನ್ ಬಿ 1 ಯೂನಿಟ್ ಅಂತ ಇಟ್ಕೊಳ್ಳೋಣ. ಓಕೆ, ಇದನ್ನ ಸ್ಮಾಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ಇನ್ನು ಅದೇ ರೀತಿ ರೇಡಿಯಸ್ ಆಫ್ ದ ಅರ್ತ್ ಬಿ ಎಷ್ಟಿರುತ್ತೆ, ಇದು 1 ಇದ್ರೆ ಇದು 4 ಇರುತ್ತೆ ಅಲ್ವಾ, 4 ಯೂನಿಟ್ಸ್. ಸೊ ಈ ರೇಡಿಯಸ್ ಆಫ್ ಅರ್ತ್ ನ ನಾವು ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡೋಣ. ಓಕೆ, ಕನ್ಫ್ಯೂಸ್ ಆಗ್ಬಾರ್ದಲ್ವಾ. ಅದಕ್ಕೆ ನೋಡಿ, ಇಲ್ಲೇನು ವ್ಯಾಲ್ಯೂಸೇ ಇಲ್ಲ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತೀರಲ್ವಾ. ನೋಡಿ, ಈಸಿ ಮೆಥಡ್ ಆಗಿ ಮಾಡೋಣ. ನೋಡಿ, ಸರ್ಫೇಸ್ ಏರಿಯಾ ಆಫ್ ದ ಮೂನ್ ಅಪಾನ್ ಸರ್ಫೇಸ್ ಏರಿಯಾ ಆಫ್ ದ ಅರ್ತ್. ಓಕೆ, ಈಗ ಸರ್ಫೇಸ್ ಏರಿಯಾ ಆಫ್ ದ ಮೂನ್ ಅಂದ್ರೆ ಸ್ಪಿಯರ್ ಶೇಪ್ ಅಲ್ಲಿ ಇದೆ ಅಲ್ವಾ. ಸೊ ಸ್ಪಿಯರ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ನಮ್ಗೆ ಗೊತ್ತಿರೋದು, 4πr² ಅಲ್ವಾ. ಅದೇ ರೀತಿ ಅರ್ಥನು ಸ್ಪಿಯರ್ ಶೇಪ್ ಅಲ್ಲೇ ಇದೆ. ಸೊ ಅದರದ್ದು ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, 4πr². ಸೊ ಅದನ್ನೇ ಬರೆಯೋಣ. ಬಟ್ ಇಲ್ಲಿ ನಾವು ಅರ್ಥದ್ದು ನಾವು ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡಿದೀವಲ್ವಾ. ಸೊ ಅದಕ್ಕೆ ಕ್ಯಾಪಿಟಲ್ R² ಬರೀತೀವಿ. ಓಕೆ, ಈಗ ನೋಡಿ, ಕ್ಯಾನ್ಸಲೇಷನ್ ಆಗುತ್ತಲ್ವಾ. 4 ಕ್ಯಾನ್ಸಲ್ ಆಯ್ತು, 4 1 4, ಪೈನು ಕ್ಯಾನ್ಸಲ್ ಆಯ್ತು. ಏನ್ ಉಳಿತು, R² ಅಪಾನ್ ಕ್ಯಾಪಿಟಲ್ R². R² ಏನಿದೆ 1 ಅಂತ ಇಟ್ಕೊಂಡಿದೀವಿ. ಸೊ 1². ಅರ್ಥದ ಏನ್ ಇಟ್ಕೊಂಡಿದ್ವಿ, 4 ಯೂನಿಟ್ಸ್ ಅಂತ ಇಟ್ಕೊಂಡಿದೀವಿ. ಸೊ 4². ಸೊ ಏನಾಗತ್ತೆ, 1² ಅಂದ್ರೆ 1 × 1 ಆಯ್ತು, 4² ಅಂದ್ರೆ 4 × 4 ಆಯ್ತು. ಇಸ್ ಈಕ್ವಲ್ಸ್ ಟು 1 × 1 ಅಂದ್ರೆ 1 ಬಂತು, 4 × 4 ಅಂದ್ರೆ 16 ಬಂತು. ಓಕೆ, ಸೊ ಏನಂತ ಹೇಳ್ಬೋದು ನಾವು, therefore ratio of their surface area, full form ಅಲ್ಲಿ ಬರೆಯೋಣ, is 1:16. ಅಂಡರ್ಸ್ಟ್ಯಾಂಡ್ ಆಯ್ತಾ. ನೋಡಿ, ಸರ್ಫೇಸ್ ಏರಿಯಾ ಆಫ್ ದ ಮೂನ್ 1 ಬಂತು, ಸರ್ಫೇಸ್ ಏರಿಯಾ ಆಫ್ ದ ಅರ್ತ್ 16 ಬಂತು. ಸೊ 1:16 ಅಂತ ರೇಷಿಯೋ ಹೇಳ್ಬೋದು ನಾವು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್